ಬಿಗ್ ಬಾಸ್ ಮುಗೀತು ಇವತ್ತಿಂದು ಫಸ್ಟ್ ಡೇ. ಹೆಂಗ ಅನಿಸಿತ್ತು ಮಮ್ಮಿ? ಚೆನ್ನಾಗಿತ್ತು. ಆದ್ರೆ ನಮಗೆ ಏನೋ ತಿಳಿಯಲ್ಲ, ಇನ್ನ ತಿಳಿಸ್ಬೇಕು ಎಲ್ಲರೂ ಕಲ್ತು ಮಾಡಿಸ್ಬೇಕು. ಕನ್ನಡ ಕಲ್ಕೊಂತ 4-5 ವರ್ಷ ಹೇಳಕತ್ತೀನಿ, ಕನ್ನಡ ಕಲ್ಕೊಂಗಿಲ್ಲ ಅಂತ. ಈಗ ಕನ್ನಡ ನೆರೆಸ್ಕೊ ಅನ್ನ, ಕನ್ನಡ ನೆರೆಸ್ಕೊ. ಹಲೋ ವಾಯ್ಸ್, ಎಲ್ರಿಗೂ ಬಿ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ದಿನ ಮಾಡತ್ತೀನಿ, ಬಟ್ ಅದು 2 ನಿಮಿಷದ ಯಾಕತ್ತದೆ. ನಾ ಏನು ಮಾಡ್ಲಿಕ್ಕಾಗಲ್ಲ. ಎಲ್ಲ ಬ್ಲಾಗ್ ಮಾಡ್ತೀನಿ, ಬಟ್ ಅದು ಏನು ಮಾಡಲಿ ಅಂತಲೇ ಅರ್ಥ ಆಗಲ್ಲ. ಅದಕ್ಕೆ ಇವಾಗ ಬಿಗ್ ಬಾಸ್ ಸ್ಟಾರ್ಟ್ ಆಗಲ್ಲ, ನಿನ್ನೆ ಸಂಡೇ ಅಂತ. ಅದಕ್ಕೆ ಇವಾಗಿಂತ ಒಂದು ಹೆಸರು ಯೋಚನೆ ಮಾಡಿದ್ದೀನಿ. ಏನಪ್ಪ ಅಂದರೆ ಮಾತುಕತೆ ವಿತ್ ಬಿಗ್ ಬಾಸ್ ಮಾತುಕತೆ ವಿತ್ ಗಣೇಶ್ ಅಣ್ಣನ ಜೊತೆ ಅಂತ. ಇವಾಗ ನಿನ್ನೆ ಯಾರ್ಯಾರು ಬಂದಾರ ಕಂಟೆಸ್ಟೆಂಟ್ ನಂಬರ್ 1 ನಿಂತ ಇವಾಗ ಡಿಸ್ಕಷನ್ ಮಾಡಂಬ್ರಿ. ನಾವು ದಿನ ನಮ್ಮ ಬ್ಲಾಗ್ದಾಗ ಏನಂತಾರ ಆ್ಯಕ್ಟಿವ್ ಆಗಿರ್ರಿ. ಹಂಗೆ ಇನ್ಸ್ಟಾಗ್ರಾಮ್ದಾಗ ಯಾರು ಫಾಲೋ ಮಾಡತ್ತಿಲ್ಲ, ಫಾಲೋ ಮಾಡಿರಿ. ಇಲ್ಲಿ ಜಾಸ್ತಿ ಆ್ಯಕ್ಟಿವ್ ಆಗಿರ್ತೀನಿ. ಇವಾಗ ಪೈಲೆ ಅಂತ ಮಾತಾಡೋಣ. ಯಾರ್ಯಾರು ಬಂದಾರ, ನಂಗೆ ಯಾರ್ಯಾರು ಕೂನ ಅಲ್ಲ, ಯಾರ್ಯಾರು ಕೂನ ಇಲ್ಲ ಎಲ್ಲ ಮಾತಾಡಮ್ರಿ. ಹಿಂಗೆ ಕ್ಯಾಮ್ರಾ ತಿರುಗಿಸಿ ನಿಮಗೆ ತೋರಿಸ್ತೀನಿ. ನಮ್ಮ ಫಸ್ಟ್ ಕಂಟೆಸ್ಟೆಂಟ್ ಕಾಕ್ರೋಚ್ ಸಿದ್ದಿ. ಆಲ್ಮೋಸ್ಟ್ ಆಲ್ ನಮ್ಮ ದುನಿಯಾ ವಿಜಯ್ ಅನ್ನೋರಿಗೆ ರೀಸೆಂಟಾಗಿ ಮಾಡ್ತಾ ಇರೋ ಮೂವಿದಾಗೆಲ್ಲ ಇರ್ತಾರೆ. ಇವ್ರು ಕೂನಾರ. ಇವರು ಸೆಕೆಂಡ್ ಕಂಟೆಸ್ಟೆಂಟ್ ಬಂದುಬಿಟ್ಟು ಕಾವ್ಯ ಅಂತ ಇರುತ್ತೆ ಹೆಸರು. ಇವ್ರನ್ನ ಕೊತ್ತಲವಾಡಿ ಮೂವಿದಾಗ ನೋಡಿದ್ದೆ. ಇವರು ಸತೀಶ್ ನಾಯಿ ಬಿಸ್ನೆಸ್ ಮಾಡ್ತಾರೆ, ಹಂಗಾಗಿ ಇವರು ಕೂನಾರ. ಅವಾಗವಾಗ ಸ್ವಲ್ಪ ಅಲ್ಲಿ ಸುದ್ದಿ ಆಗ್ತಾರೆ. ಇದು ಗಿಲ್ಲಿ ನಟ, ಕಾಮಿಡಿಯನ್. ಇವರು ನಮ್ಮ ಇದ್ರಾಗ ಫೇಮಸ್ ಇದ್ದರು, ಅಲ್ಲಿಂದ ಕೂನಾರ. ಇವರು ಜಾನ್ವಿ ಆ್ಯಂಕರ್ ಅಂತ 5th. ಇದು 6th ಧನುಷ್ ಅಂತ ಸೀರಿಯಲ್ ಆ್ಯಕ್ಟ್ರು. ಇದು 7th ಚಂದ್ರಪ್ರಭ ಕಾಮಿಡಿಯನ್. ಇವರು ಕೂನಾರ. ಮಂಜು ಸುಭಾಷಿಣಿ ಇವರು ಸೀರಿಯಲ್ ಆ್ಯಕ್ಟರ್. ಇದು ನಮ್ಮ ರಾಶಿಕಾ ಶೆಟ್ಟಿ ಅವರು. ಇವ್ರದ್ದು ಮನದ ಕಡಲ ಅಂತ ಮೂವಿ ಬಂದಿತ್ತು, ಒಂದು ನನ್ನ ಫೇವ್ರೇಟ್ ಮೂವಿ ಆಗಿತ್ತು. ಅದು ಡಾಗ್ ಬಿ ಅದ, ಬಟ್ ಮಸ್ತ್ ಅದ ಮೂವಿ, ನೋಡಿದ ನೋಡ್ರಿ. ಇವರು ಅಭಿಷೇಕ್ ಅಂತ, ಇವರು ಸೀರಿಯಲ್ದಾಗಿಂತ ಬಂದಿದ್ದವರು. ಇದು ಮಲ್ಲಮ್ಮ, ನಮ್ಮ ಇನ್ಸ್ಟಾಗ್ರಾಮ್ದಾಗೆಲ್ಲ ಫೇಮಸ್ ಆಗಿ ಬಂದವರು, ಉತ್ತರ ಕರ್ನಾಟಕದವರು. ಇದು ಅಶ್ವಿನಿ, ನನಗೆ ಗೊತ್ತಿಲ್ಲ ಯಾರಂತ. ಧ್ರುವಂತ್ ಅಂತ, ಇದೂ ನಂಗೆ ಗೊತ್ತಿಲ್ಲ ಯಾರಂತ. ಇದು ರಕ್ಷಿತಾ ಅಂತ, ಮೀನ ಎಲ್ಲ ಅಡುಗೆ ಮಾಡಿ ಏನೋ ಮುಂಬೈ ಮಂಗಳೂರು ಏನೋ ಅಂತ. ನಾನು ಬಿಗ್ ಬಾಸ್ದಾಗ ನೋಡಿದ್ದೆ. ಇವ್ರ ಬಗ್ಗೆನೂ ಏನೂ ಗೊತ್ತಿಲ್ಲ. ಇವರು ಕರಿಬಸಪ್ಪ ಬೈಲ್ರ ಅಂತ, ಇವ್ರ ಬಗ್ಗೆನೂ ಗೊತ್ತಿಲ್ಲ. ಇದು ಮಾಳು, ನಾ ಡ್ರೈವರ್ ಆಡಿದವರು, ನಮ್ಮ ಉತ್ತರ ಕರ್ನಾಟಕದವರು. ಇವರು ಕೂನಾರ ಜನ. ಇವರು ಸ್ಪಂದನ ಸೀರಿಯಲ್ ಆ್ಯಕ್ಟ್ರ್ ಅಂತ, ಇವ್ರು ಕೂನ ಇಲ್ಲ. ಇದು ಅಶ್ವಿನಿ ಗೌಡ ಅಂತ, ಇವರು ನಮ್ಮ ಕನ್ನಡ ಆ್ಯಕ್ಟ್ರು ಮತ್ತು ನಮ್ಮ ಕನ್ನಡ ಹೋರಾಟಗಾರ ಅಂತ ನಂಗೆ ಕೂನ ಜಾಸ್ತಿ ಅಂದರೆ. ಅಮಿತ್ ಅಂತ ಇವ್ರ ಹೆಸರು. ಇವ್ರು ನಂಗೆ ಕೂನ ಇದ್ದಿಲ್ಲ. ಇಷ್ಟು 19 ಜನ ಆರ. ಅಸಲಿ ಆಟ ಈಗ ಶುರು. ಇಲ್ಲಿ ನೋಡ್ರಿ ಗೈಸ್, ಅಷ್ಟು ಕಂಟೆಸ್ಟೆಂಟ್ಗಳಿದ್ದಾರೆ. ಇದಾಗ ಯಾರು ಗೆದ್ಬೋದು ಯಾರಿಲ್ಲ ಅಂತ ನೀವು ನನಗೆ ಒಂದ್ಸತಿ ಹೇಳಿ ಕಮೆಂಟ್ ಹಾಕಿರಿ. ನಿಮಗೆ ಏನು ಅನ್ನಿಸ್ತದೆ, ಏನು ಅನ್ಸಂಗಿಲ್ಲ ಗೈಸ್. ಇವಾಗ ಇಲ್ಲಿ ನಮ್ಮ ಆಕಾಶ ಬಂದನ ಊರ್ಲಿಂತ. ಆಕಾಶನ ಕನ್ನಡ ಕಲ್ಕೊಂತ 4-5 ವರ್ಷ ಹೇಳಕತ್ತೀನಿ, ಕನ್ನಡ ಕಲ್ಕೊಂಗಿಲ್ಲ ಅಂತ. ಈಗ ಕನ್ನಡ ನೆರೆಸ್ಕೊ ಅನ್ನ, ಕನ್ನಡ ನೆರೆಸ್ಕೊ. ಏನಿಗೆ ಕಮೆಂಟ್ ಆಗ ಸ್ವಲ್ಪ ಬೈಗಳು ಹಾಕ್ರಿ. ತೆಲುಗು ಯಾರೋ ತೆಲುಗು ಗೈಸ್, ಈಗ ಕನ್ನಡದಾಗ ಮತ್ತು ತೆಲುಗುದಾಗ 2 ಮಿಕ್ಸ್ ಮಾಡಿ ಕಮೆಂಟಾಗ ಬೈರಿ. ನನಗೆ ಏಮನ್ನ ತಿಳ್ಟ್ರ ಅಂತೂ ಕನ್ನಡ ತೆಲುಗು 2 ಮಿಕ್ಸ್ చేసి తెలుగులో కమెంట్స్లో తిట్టరు. మీ ఆకాశాన్ని కన్నడ నేర్చుకొని ఏమన్నా ఒక 2 కమెంట్లు పెడితే ఆకాశాన్ని కన్నడ నేర్పిస్తాను నేను. అన్నతో నేర్పించింది మున్పరిది చెప్తాడు. ఏమన్నా మున్పి ఏం నేర్పించిన దాని దగ్గర 2 చెప్పు. అలా నేర్చుಕೋ ಅನ್ನ, ಕಲ್ಕೋರೋ ಬೈ, ಕಲ್ಕೋಬೇಕು. ನಿನ್ನ ಹೆಸರು? ನನ್ನ ಹೆಸರು ಮತ್ತ ಕಷ್ಟಂ. ಮತ್ತು ಡೈಲಿ ಬ್ಲಾಗ್ ನೋಡ್ಲಕತ್ತಿಲ್ಲ ನಂದು. ಚಪ್ಪೆ ನೋಡ್ತೆ ಹೆಂಗಿರ್ತಾವ ಬ್ಲಾಗ್ಸ್ ಹಂಗ. ಗೈಸ್, ನೀವು ಭೀ ಡೈಲಿ ನೋಡ್ರಿ, ಕಮೆಂಟ್ ಹಾಕಿರಿ ನಮ್ಮ ಆಕಾಶ ಕನ್ನಡ ಕಲಿಯಿರಿ ಅಂತ. ಅಯ್ಯೋ ఏం చూస్తుంది ఆకాశన. నిన్నే ఇండియాದವರು ಪಾಕಿಸ್ತಾನಕ್ಕೆ ಗೂಟ್ರ ಇಟ್ರ ಚಲೋ.
ನಂದು ಇನ್ಸ್ಟಾಗ್ರಾಮ್ದಾಗ ಯಾರು ಫಾಲೋ ಮಾಡಿಲ್ಲ ಫಾಲೋ ಮಾಡಿರಿ. ಇನ್ಸ್ಟಾಗ್ರಾಮ್ದಾಗ ಸ್ಟೋರಿ ಹಾಕಿನಿ ನಾನು. ಏನಪ್ಪ ಅಂದರೆ ಕಪ್ಪು ಗೆದ್ದು ಕಪ್ಪು ಕೂಡ ಮುಟ್ಟಿಲ್ಲ ನಮ್ಮ ಇಂಡಿಯಾದವರು. ಹ್ಯಾಂಡ್ ಶೇಕ್ ಮಾಡಿಲ್ಲ, ಏನು ಮಾಡಿಲ್ಲ. ఏం ఆకాశానా వాళ్ళని చెప్తావు చెప్పాలి. మా ఇంకొక ఇద్దరు ఆడిపోయినరు. ఎప్పుడు వస్తారు? ನಮ್ಮ ನಿತಿನ್ಗೆ ಆಪ್ರೇಷನ್ ಆಗ್ಯದ, ಅಪ್ಪೆಂಡಕ್ ಆಪ್ರೇಷನ್ಗೋಸ್ಕರ. ಏವನ ಅವ್ರು ಯಾರಂತ ಗೊತ್ತಾಗ್ಬೇಕಾದ್ರೆ ನಾನು ಫಸ್ಟ್ ಬ್ಲಾಗ್ ನೋಡ್ರೆ ಅರ್ಥ ಆಗ್ತದ. ಗಾಯ್ಸ್, ನಮ್ಮ ಹುಡುಗ ಒಂದು ಪರ್ಸ್ನಲ್ ಕೆಲಸ ಅಂತ ಬಂದಿದ್ದ ಊರಿಗೆ. ಈಗ ರಿಟರ್ನ್ ಒಂದು ಸ್ವೀಟ್ನೆಸ್ ಇಟ್ಕೊಂಡು ಬಂದಿದ್ದ. ಇವಾಗ ಮಲ್ಲೆ ಕೊಡಿಸ್ತಾವ 2ನೇ ತಾರೀಕು ಬರ್ತಾನ. ಅವಾಗ ಸ್ವೀಟ್ ನ್ಯೂಸ್ ముగ్గురు వస్తారు కదా, రైట్, ముగ్గురు 4 జనం స్వీట్ న్యూస్ అప్పుడే చెప్తాం, ఇప్పుడు చెప్పాం. ఏం బై ಸ್ವೀಟ್ ನ್ಯೂಸ್ ಅప్పుడే చెప్దామా, ఇప్పుడు చెప్దామా? ಅಪ್ಪಡೆ ಒಂದು ಸ್ವೀಟ್ ನ್ಯೂಸ್ ಅದ ಗೈಸ್. ಅದು ನಾನು ಅವ್ರು ಬಂದ ಮೇಲೆ ಹೇಳ್ತೀನಿ. 3 ದಿವಸನಾಗ ಮಳೆ ಹೊಂಟಾಗ ಅದಕ್ಕೆ ನಿಂತ ಹುಡುಗ. ಈಗ ಮಳೆ ಆದ್ಮೇಲೆ ಮಳೆ ಸ್ವಲ್ಪ ಸಣ್ಣ ಆದ್ಮೇಲೆ ಊರಿಗೆ ಹೋಗ್ತಾನ. 9 కానీ పోతానే ఇప్పుడు 9 చెప్పు అదే లే పోవాలి. ಮಳೆ ಹೊಂಟದ ಇರಪ್ಪ, ನಾಳೆ ಹೋಗಂದ್ರೆ ಯಾವಾಗ ನಾಳೆ ನಾವು ಓದ್ತೀನಿ ಅಂತ. బండి లేకుండే ಗಾಯ್ಸ್, ನಮ್ಮ ಹುಡುಗ ಈಗ ಓದ ಜಸ್ಟ್ ಓದಿಗೆ ಮಳೆ ಬರಾಕತ್ತ ನಿಂದ್ರಪ್ಪ, ನಾಳೆ ಹೋಗಂದ್ರೆ ಓಡೇವದ ಓದಿಗೆ ಮಳೆ ಹೊಂಟದ ಅಂದ್ರೆ ಹೆಂಗೆ ಹೋದ. ಈಗ ರಾಜಸಾಬ್ ಪ್ರಭಾಸದ ಮೂವಿ ಟ್ರೈಲರ್ ಬಿಟ್ಟು ಅದು ನೋಡಕತ್ತೀನಿ. ಏನಪ್ಪ ಅಂದರೆ ಸ್ವೀಟ್ ನ್ಯೂಸ್ ಬಂದು ಕೊಟ್ಟಲ್ಲ ಹಂಗೆ ಒಂದು. ಅದು ಸ್ವೀಟ್ ನ್ಯೂಸ್ ಏನಪ್ಪ ಅಂದರೆ ಅವರು 2ನೇ ತಾರೀಕು ಹಂಗೆ ಬರ್ತೀನಿ ಅಂದ್ರೆ ಊರಿಗೆ 4 ಜನ 3. ನಾನು ಅವಾಗೇ ಹೇಳ್ತೀನಿ ಸ್ವೀಟ್ ನ್ಯೂಸ್ ಏನಂತ. ಈಗ ಟ್ಯೂನ್ ಅಂತಾರಲ್ಲ ಕಾಯಿಸ್ತದೇನೋ, ಸ್ವಲ್ಪ ತಡ್ರಿ, ಸ್ವಲ್ಪ ವೆಯ್ಟ್ ಮಾಡ್ರಿ ಅನ್ನಕ. ಹಂಗೆ ಸ್ವಲ್ಪ ವೆಯ್ಟ್ ಮಾಡ್ರಿ, ಗೊತ್ತಾಗ್ತದೆ. ರಾಜಸಾಬ್ ಮೂವಿ ಟ್ರೈಲರ್ ನೋಡಿದೆ, ಚಲೋ ಅದ, ಮಸ್ತ್. ಗ್ರಾಫಿಕ್ ಕೂಡ ಚಲೋ ಯೂಸ್ ಮಾಡ್ಯಾರ. ಇವಾಗ ರಾತ್ರಿ ಬಿಗ್ ಬಾಸ್ ಮಾತುಕತೆ ಜೊತೆ ಸಿಗ್ತೀವಿ ನಾನು ಮಮ್ಮಿ. ಏನು ಮಮ್ಮಿ? ನಾನೀಗ ಹೊಸ ತೆಗ್ದು ಮಮ್ಮಿ, ಏನು ಗೊತ್ತಾ, ಬಿಗ್ ಬಾಸ್ನ ಮಾತುಕತೆ ಗಣೇಶ ಅಣ್ಣನ ಜೊತೆ ಅಂತ. ಬಿಗ್ ಬಾಸ್ದಾಗ ಏನಿಲ್ಲ ದಿನ ಅದೇ ಹೇಳ್ಬೇಕು, ಅದೇ ಹೇಳಿ ದಿನ ನೀವೇ ಫೇಮಸ್ ಆಗ್ಬೇಕು, ನೀವೇ ಒಂದು ದಿವಸ ಬಿಗ್ ಬಾಸ್ ಹೋಗ್ಬೇಕು. ಏನಂತಿ? ಓಕೆ, ರಾತ್ರಿ ಸಿಗ್ತೀವಿ ಗಾಯ್ಸ್. ಮತ್ತೆ ಗಾಯ್ಸ್, ಬಿಗ್ ಬಾಸ್ ಚಾಲು ಆಯ್ತು. ನಾನು ಮಮ್ಮಿ ರೆಡಿಯಾಗಿ ಏನೇನಾಯ್ತು ಅಂತ ಹೇಳಕ ರೆಡಿ ಇದೆ ಮಮ್ಮಿ. ನಮ್ಮಿ ರೆಡಿ, ನಾನು ರೆಡಿ. ಬಿಗ್ ಬಾಸ್ ಏನಾಗ್ತದೆ ಅಂತ ಹೇಳಕ. ಯಾರು ಬಿಗ್ ಬಾಸ್ ನೋಡ್ತೀರಿ ಕನ್ನಡದಾಗ, ಯಾರು ನೋಡೋದ ನಂಗೆ ಕಮೆಂಟ್ ಹಾಕಲಿ. ಗಾಯ್ಸ್, ಬಿಗ್ ಬಾಸ್ ಚಾಲು ಆಯ್ತು. ಬಿಗ್ ಬಾಸ್ ಗಾಯ್ಸ್, ಟೈಮ್ 11 ಆಗ್ಯದ. ಬಿಗ್ ಬಾಸ್ ಮುಗೀತು. ಇವತ್ತಿಂದು ಫಸ್ಟ್ ಡೇ ಹೆಂಗ ಅನಿಸಿತ್ತು ಮಮ್ಮಿ? ಚೆನ್ನಾಗಿತ್ತು. ಆದ್ರೆ ಮಲ್ಲಮ್ಗೆ ಏನೋ ತಿಳಿಯಲ್ಲ, ಇನ್ನ ತಿಳಿಸ್ಬೇಕು, ಎಲ್ಲರ ಕಲ್ತು ಮಾಡಿಸ್ಬೇಕು. ಮತ್ತ ಇನ್ನು ಹೋದರಿಗೆಲ್ಲ ಗೊತ್ತಾಗ್ತದೆ. ಮುಂದ ಮತ್ತೆ ನೋಡ್ಕೊತ ಹೋದ್ರೆ ಗೊತ್ತಾಗ್ತದೆ ಏನಾದ್ರು ಬಿಗ್ ಬಾಸ್ ಅಂತ. ಹಂಗಂತೆ. ಗಾಯ್ಸ್, ಟೈಮ್ 11 ಆಗದ. ಈ ಬ್ಲಾಗ್ ಇಲ್ಲೇ ಮುಗಿಸ್ತೀನಿ. ನಂಗೆ ಇನ್ಸ್ಟಾಗ್ರಾಮ್ದಾಗ ಯಾರು ಫಾಲೋ ಮಾಡಕತ್ತಿಲ್ಲ, ಫಾಲೋ ಮಾಡಿರಿ. ಹಾಗೆ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್. ಗಾಯ್ಸ್, ನಮ್ಮ ಹುಡುಗ ಹೊಂಟದವರಿಗೆ ಸ್ವಲ್ಪ ಪರ್ಸ್ನಲ್ ಕೆಲಸ ಇಂದ ಬಂದಿದ್ದ. ಕೆಲಸ ಐತೆ, ಈಗ ಊರಿಗೆ ಹೊಂಟದ. ಅದು ಕೆಲಸ ತರ್ಸದಾಡ್ದು. ಅರೆ ಕೊಡ್ತಾರ, ನೇನೆ ಇದ್ದಾನೆ ಕೊಡ್ತಾರ. ಅರೆ ఎవరు కొడతారు? చూసాడు నీవే చూస్తావు. ఏంది ఇది? జొన్నల్ ఎడిటర్ కట్టెట్. ఎడిటర్ ఇది కట్ చేయప్ప.